ಮತ್ತಿನ್ನೊಂದು ದೇಶ ಇಬ್ಬಾಗ ಮಾಡುವಂತಹ ಧೋರಣೆಯನ್ನು ಸುರೇಶ್ ಅವರು ತಳೆದಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ದೆಹಲಿಯಲ್ಲಿ ಕೂತು ಸುರೇಶ್ ಅವರು ಇಂಥ ಹೇಳಿಕೆಯನ್ನು ಕೊಡ್ತಾರೆ. ಇದನ್ನು ಹೇಗೆ ಸಮರ್ಥಿಸ್ಕೊಳ್ಬೇಕು ಅನ್ನುವಂಥದ್ದು? ನೋಡಿ, ಅವ್ರಿಗೆ ಬಜೆಟ್ನಲ್ಲಿ ಏನು ಮಾಡಿದ್ದೀವಿ, ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ, ಎಕನಾಮಿಕ್ ಸರ್ವೆ ಯಾತಕ್ಕೆ ನಾವು ರಿಲೀಸ್ ಮಾಡಿಲ್ಲ, ಕಳೆದ 10 ವರ್ಷಗಳ ಪ್ರಗತಿ ಯಾವ ರೀತಿ ಇದೆ, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿ ಕೇಳಿದ್ರೆ ಅವರು ರಾಹುಲ್ ಗಾಂಧಿ ಬದಗೆ ಮಾತಾಡ್ತಾರೆ. ಸೊ ಒಟ್ಟಾರೆ ಎಲ್ಲವನ್ನೂ ಕೂಡ ಡೈವರ್ಟ್ ಮಾಡಿ ಭಾವನೆಗಳ ಜೊತೆ ಮತ್ತು ಟೀಕೆಗಳನ್ನು ತಿರ್ಚುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡ್ಕೊಂಡು ಬಂದಿದೆ. ಇವತ್ತು ನನ್ನ ಹೇಳಿಕೆ ಕೂಡ ತಿರ್ಚುವಂಥ ಕೆಲಸ ಭಾಳ ಸುಲಭವಾಗಿ ಮಾಡ್ತಾ ಇದ್ದಾರೆ. ಕರ್ನಾಟಕದವ್ರು ಯಾರು ಕನ್ನಡಿಗರು ಯಾರು ಮಾತಾಡಲೇಬಾರ್ದು, ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡಬಾರ್ದು, ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆಯ ಪಾಲು ಅದ್ರ ಬಗ್ಗೆ ನೀವು ಏನು ಕೊಟ್ಟಿದ್ದೀರಿ ಅದನ್ನು ಹೇಳ್ರಿ. ನೀವು 25 ಜನ ಲೋಕಸಭಾ ಸದಸ್ಯರುಗಳು ಗೆದ್ದಿದ್ದೀರಿ ನಮ್ಮ ರಾಜ್ಯದಿಂದ. ನೀವು ಆ ತೆರಿಗೆಯ ಪಾಲನ್ನು ಏನೇನು ಕೊಡಬೇಕಾಗಿತ್ತು ಅದನ್ನು ಕೊಡಲಿಕ್ಕೆ ನೀವು ಹೋರಾಟ ಮಾಡಿ. ರಾಜ್ಯ ಭೀಕರವಾದಂಥ ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಬರ ಹಣ ಕೊಡಿ ಅಂತ ಹೇಳಿದ್ರೆ ನಮ್ಗೆ ಇವತ್ತಿನವರೆಗೂ ಕೂಡ ಹಣವನ್ನು ಪಾವತಿ ಮಾಡಲಿಲ್ಲ. ರೈತರು ಬೆಳೀತಕ್ಕಂಥ ಗೊಬ್ಬರದ ಮೇಲೆ ನೀವು GST ತೆರಿಗೆಯನ್ನು ಹಾಕಿದ್ದೀರಿ. ರೈತರು ಫಸಲ್ ಬಿಮಾ ಯೋಜನೆ ಬಗ್ಗೆ ನೀವು ಮಾತಾಡ್ತೀರಿ. ಆ ಫಸಲ್ ಬಿಮಾ ಯೋಜನೆ ಕಟ್ತಕ್ಕಂಥ 350 ರೂಪಾಯಿಗೆ 18% ಟ್ಯಾಕ್ಸ್ ಹಾಕಿದ್ದೀರಿ. ನೀವು ರೈತರ ಬಗ್ಗೆ ಮಾತನಾಡ್ತೀರಿ. ಸೊ ಈ ಧೋರಣೆಗಳನ್ನು ಖಂಡಿಸಿದ್ರೆ ನಿಮಗೆ ದೇಶ ವಿರೋಧಿ. ನಾನಲ್ಲ ದೇಶ ವಿರೋಧಿ. ನಾನೊಬ್ಬ ಭಾರತೀಯನಾಗಿ ಈ ದೇಶವನ್ನು ಪ್ರೀತಿಸ್ತಕ್ಕಂಥವನು, ಕನ್ನಡಿಗನಾಗಿ ಕನ್ನಡವನ್ನು ಬೆಂಬಲಿಸಬೇಕಾದಂಥದ್ದು ನನ್ನ ರಾಜಧರ್ಮ. ಆ ಕೆಲಸವನ್ನು ನಾನು ಮಾಡಿದ್ದೀನಿ.